ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪೌರನೀತಿ ವಿಭಾಗದಲ್ಲಿ ಬರುವ ಅಧ್ಯಾಯ 9 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪರಿಭಾಷೆಗಳ ಪರಿಚಯ ಹಾಗೂ ಅಧ್ಯಾಯ 10 ಕೇಂದ್ರ ಸರ್ಕಾರ ಈ ಎರಡು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಧ್ಯಾಯ 9 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಪ್ರಶ್ನೆ ಸಂಖ್ಯೆ 1, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಶಾಸಕಾಂಗದ ಮೂಲ ಪದ ಯಾವುದು? ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎಂಬುದು ಶಾಸಕಾಂಗದ ಮೂಲ ಪದವಾಗಿದೆ. ಎರಡನೇ ಪ್ರಶ್ನೆ, ಶಾಸಕಾಂಗ ಎಂದರೇನು? ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆಯೇ ಶಾಸಕಾಂಗವಾಗಿದೆ. ಮೂರನೇ ಪ್ರಶ್ನೆ, ಏಕಸದನ ಶಾಸಕಾಂಗ ಎಂದರೇನು? ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗವಾಗಿದೆ. ಮೂರನೇ ಪ್ರಶ್ನೆ, ದ್ವಿಸದನ ಶಾಸಕಾಂಗ ಎಂದರೇನು? ಶಾಸಕಾಂಗ ಒಂದು ಎರಡು ಸದನಗಳನ್ನು ಹೊಂದಿರುವುದೇ ದ್ವಿಸದನ ಶಾಸಕಾಂಗವಾಗಿದೆ. ನೆಕ್ಸ್ಟ್ ಒಂದು ಕಾರ್ಯಾಂಗ. ಮೊದಲ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಫಸ್ಟ್ ಒನ್, ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ. ಎರಡನೇ ಪ್ರಶ್ನೆ, ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಮೂರನೇ ಪ್ರಶ್ನೆ, ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. ಏಕ ವ್ಯಕ್ತಿ ಕಾರ್ಯಾಂಗದ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಎರಡನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸ್ಕ್ಯೂ ಎಂಬ ಮೂಲ ಪದದಿಂದ ಬಂದಿದೆ. ಆರನೇ ಪ್ರಶ್ನೆ, ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ. ಏಳನೇ ಪ್ರಶ್ನೆ, ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿಗಳು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿರುತ್ತಾರೆ. ಎಂಟನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು? ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು. ಮೂರನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕಾರ್ಯಾಂಗದ ಅರ್ಥ ತಿಳಿಸಿ. ಕಾರ್ಯನಿರ್ವಹಿಸು ಎಂಬುದೇ ಕಾರ್ಯಾಂಗದ ಅರ್ಥವಾಗಿದೆ. 10ನೇ ಪ್ರಶ್ನೆ, ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ. ಕಾರ್ಯಾಂಗವೇ ಸರ್ಕಾರದ ಯಂತ್ರ. ಕಾನೂನನ್ನು ಅನುಷ್ಠಾನಗೊಳಿಸುವುದು. ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನೆ. ಕಲ್ಯಾಣ ರಾಜ್ಯದ ಸಾಧನೆ. ರಾಷ್ಟ್ರದ ಘನತೆಯ ಪ್ರತೀಕ. ಇವೆಲ್ಲವೂ ಕೂಡ ಕಾರ್ಯಾಂಗದ ಮಹತ್ವಗಳಾಗಿವೆ. ನೆಕ್ಸ್ಟ್ ಒನ್ 11ನೇ ಪ್ರಶ್ನೆ, ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ. ಮೊದಲನೇದಾಗಿ ನಾಮಮಾತ್ರ ಕಾರ್ಯಾಂಗ, ನೈಜ ಕಾರ್ಯಾಂಗ, ಸಂಸದೀಯ ಕಾರ್ಯಾಂಗ, ಅಧ್ಯಕ್ಷೀಯ ಕಾರ್ಯಾಂಗ, ಏಕವ್ಯಕ್ತಿ ಕಾರ್ಯಾಂಗ, ಬಹುವ್ಯಕ್ತಿ ಕಾರ್ಯಾಂಗ, ರಾಜಕೀಯ ಕಾರ್ಯಾಂಗ, ಶಾಶ್ವತ ಕಾರ್ಯಾಂಗ. ಇವೆಲ್ಲವೂ ಕೂಡ ಕಾರ್ಯಾಂಗವು ನಿರ್ವಹಿಸುವಂಥ ಕಾರ್ಯಗಳಾಗಿವೆ. ನೆಕ್ಸ್ಟ್ ಒನ್ ನ್ಯಾಯಾಂಗದ ಬಗ್ಗೆ ನೋಡೋಣ. ಮೊದಲ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ನ್ಯಾಯಾಂಗದ ಮೂಲ ಪದ ಡ್ಯಾಶ್. ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ. ಎರಡನೇ ಪ್ರಶ್ನೆ, ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ನ್ಯಾಯಾಂಗವನ್ನು ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನವು ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಚಾರ್ಲಸ್ ಇವಾನ್ಸ್ ಹೋಯ್ಸ್. ಐದನೇ ಪ್ರಶ್ನೆ, ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ. ಮೊದಲನೇದಾಗಿ ಕಾನೂನನ್ನು ರಕ್ಷಿಸುವುದು, ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನೀಡುವುದು, ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ರಾಜ್ಯದ ಸ್ಥಾಪನೆ ಮಾಡುವುದು, ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ, ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು. ಆರನೇ ಪ್ರಶ್ನೆ, ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ. ಮೊದಲನೇದಾಗಿ ಕಾನೂನನ್ನು ಅರ್ಥೈಸುವುದು, ನ್ಯಾಯ ತೀರ್ಮಾನ ಮಾಡುವುದು, ಆಜ್ಞೆಗಳನ್ನು ಹೊರಡಿಸುವುದು, ಸಲಹೆ ನೀಡುವುದು, ನ್ಯಾಯಿಕ ವಿಮರ್ಶೆ ಮಾಡುವುದು ನ್ಯಾಯಾಂಗದ ಕಾರ್ಯಗಳಾಗಿವೆ.
ಅಧ್ಯಾಯ 10 ಕೇಂದ್ರ ಸರ್ಕಾರ. ಮೊದಲ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಡ್ಯಾಶ್ ರಾಷ್ಟ್ರಪತಿ. ಎರಡನೇ ಪ್ರಶ್ನೆ, ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಲೋಕಸಭೆ ಮತ್ತು ರಾಜ್ಯಸಭೆ. ಮೂರನೇ ಪ್ರಶ್ನೆ, ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎನ್ನುತ್ತಾರೆ, ಲೋಕಸಭೆ ಎನ್ನುತ್ತಾರೆ. ನಾಲ್ಕನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿ ಡ್ಯಾಶ್ ವರ್ಷಗಳು, 6 ವರ್ಷಗಳು. ಒಂದು ವೇಳೆ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಕೇಳಿದರೆ 5 ವರ್ಷಗಳಾಗಿರ್ತವು. ನೆಕ್ಸ್ಟ್ ಒಂದು, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ. ಐದನೇ ಪ್ರಶ್ನೆ, ಕೇಂದ್ರ ಸರ್ಕಾರದ 3 ಅಂಗಗಳು ಯಾವುವು? ಇವುಗಳ ಕಾರ್ಯಗಳು ಯಾವುವು? ಕೇಂದ್ರ ಸರ್ಕಾರದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗದ ಕಾರ್ಯ: ಶಾಸಕಾಂಗವು ಕಾನೂನುಗಳನ್ನು ಅಥವಾ ಶಾಸನಗಳನ್ನು ಮಾಡುತ್ತದೆ. ಕಾರ್ಯಾಂಗದ ಕಾರ್ಯ: ಕಾರ್ಯಾಂಗವು ಶಾಸನಗಳನ್ನು ಆಡಳಿತದ ಮೂಲಕ ಕಾರ್ಯರೂಪಕ್ಕೆ ತರುತ್ತದೆ. ನ್ಯಾಯಾಂಗದ ಕಾರ್ಯ: ನ್ಯಾಯಾಂಗವು ನ್ಯಾಯ ನಿರ್ಣಯ ನೀಡುತ್ತದೆ. ಆರನೇ ಪ್ರಶ್ನೆ, ಲೋಕಸಭೆಯ ಸದಸ್ಯರ ಅರ್ಹತೆಗಳು ಯಾವುವು? ನಾವೇನಾದರೂ ಲೋಕಸಭೆಯ ಸದಸ್ಯರಾಗಬೇಕಂದ್ರೆ ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು. ಮೊದಲನೇದಾಗಿ ನಾವು ಭಾರತದ ಪ್ರಜೆಯಾಗಿರಬೇಕು. ನಮಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಸರ್ಕಾರದ ಯಾವುದೇ ಹುದ್ದೆಗಳಲ್ಲಿ ಇರಬಾರದು. ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು. ನೆಕ್ಸ್ಟ್ ಒಂದು, ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. ನೆಕ್ಸ್ಟ್ ಪಾಯಿಂಟ್, ಅವರು ದಿವಾಳಿಯಾಗಿರಬಾರದು, ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡಿರಬಾರದು. ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಗಳನ್ನು ಪಡೆದಿರಬೇಕು. ಇವೆಲ್ಲವೂ ಕೂಡ ಲೋಕಸಭಾ ಸದಸ್ಯರಾಗಬೇಕಾದ್ರೆ ನಮಗಿರಬೇಕಾದಂಥ ಅರ್ಹತೆಗಳು. ನೆಕ್ಸ್ಟ್ ಒಂದು, 7ನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವಿದೆ. ನೆಕ್ಸ್ಟ್ ಒಂದು, ಪ್ರಧಾನಮಂತ್ರಿಯವರ ಮಹತ್ವವೇನು? ಪ್ರಧಾನಮಂತ್ರಿಗಳು ಲೋಕಸಭೆಯ ನಾಯಕರಾಗಿರುತ್ತಾರೆ. ಪ್ರಧಾನಮಂತ್ರಿಗಳು ಖಾತೆಗಳ ಹಂಚಿಕೆಯ ಅಧಿಕಾರವನ್ನು ಹೊಂದಿರುತ್ತಾರೆ. ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ. ಪ್ರಧಾನಮಂತ್ರಿಗಳು ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರವನ್ನು ಹೊಂದಿರುತ್ತಾರೆ. ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರು ಶಿಫಾರಸು ಮಾಡುತ್ತಾರೆ. ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ. ಪ್ರಧಾನಮಂತ್ರಿಗಳು ಯಾವುದೇ ಸಚಿವರು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಅವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್, 9ನೇ ಪ್ರಶ್ನೆ, ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆಯಾಗುತ್ತದೆ? ಕೇಂದ್ರ ಮಂತ್ರಿಮಂಡಲದ ರಚನೆಯು ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸುತ್ತಾರೆ. ಅವರಲ್ಲಿ ಒಬ್ಬರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ. ಅನಂತರ ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ ಉಳಿದ ಸಚಿವರನ್ನು ನೇಮಕ ಮಾಡುತ್ತಾರೆ. ನೋಡ್ರಿ, ಬಹುಮತ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರ. ನಂತರ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಉಳಿದ ಸಚಿವರನ್ನ ನೇಮಕ ಮಾಡುವಂಥ ಕೆಲಸವನ್ನ ಮಾಡ್ತಾರ. ಈ ರೀತಿಯಾಗಿ ಕೇಂದ್ರ ಮಂತ್ರಿಮಂಡಲ ರಚನೆಯಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.